ಅಲ್ಲೇ ಇದ್ದಾಳೆ. ಇವತ್ತೇನೇ ಆಗಲಿ ಸಾರಿ ಕೇಳಲೇಬೇಕು. ಎಸ್. ಬಾಸು ಏನ್ ಮಾಡಿದ್ರಿ ನೀವು? ಜ್ಯೂಸ್ ಎಲ್ಲ ಚೆಲ್ಬಿಟ್ರಿ, ನೋಡ್ಕೊಂಡ್ ಬರೋದಕ್ಕಾಗಲ್ವಾ? ಅಲ್ಲ ದುರ್ಗಾ, ಅದು ನಾನು ಬೇಕು ಅಂತ ಮಾಡಿಲ್ಲ. ಯಾರೋ ನೆಲದ ಮೇಲೆ. ಏನು ನೆಲದ ಮೇಲೆ ಎಣ್ಣೆ ಚೆಲ್ಲಿತ್ತಾ? ಎಣ್ಣೆ ಅಲ್ಲ, ಅದು ಏನು ಸೋಪ್ ನೀರ್ ಚೆಲ್ಲಿತ್ತಾ? ಅಲ್ಲ ದುರ್ಗಾ, ಅದು ಗೋಲಿ. ಗೋಲಿ ಇದ್ರೆ ಏನಂತೆ, ದಾಟ್ಕೊಂಡ್ ಬರೋದಕ್ಕಾಗಲ್ವಾ? ಹೋಗಿ ಬಾಸು, ಜ್ಯೂಸ್ ಎಲ್ಲ ಚೆಲ್ಲಿ ನನ್ ಸೀರೆ ಎಲ್ಲ ಹಾಳು ಮಾಡ್ಬಿಟ್ರಿ. ಅಲ್ಲ ದುರ್ಗಾ, ದುರ್ಗಾ, ದುರ್ಗಾ ನಿಂತ್ಕೋ. ಅಲ್ಲ ಇಲ್ಲಿ ಗೋಲಿ. ಏನ್ ಬಾಸು, ಗೋಲಿ ಮೇಲೆ ಜಾರ ಬಂಡಿ ಆಡ್ತಿದ್ರಾ? ಮಣಿ, ಇನ್ನೇನ್ ಕೆಲ್ಸನಾ? ಹೂ ಬಾಸು, ನಿಮ್ ಲವ್ ಟ್ರ್ಯಾಕ್ಗೆ ಹೀರೋ ಹೀರೋಯಿನ್ ಒಂದಾಗ್ಲಿ ಅಂದ್ಬಿಟ್ಟು ಈ ಸಪೋರ್ಟಿಂಗ್ ಆರ್ಟಿಸ್ಟ್ ಒಂದ್ ಫೇವರ್ ಅಷ್ಟೇ. ಏಯ್ ಮಣಿ, ನನ್ನ ಲೈಫಲ್ಲಿ ದೊಡ್ಡ ವಿಲನ್ ಆಗ್ಬಿಟ್ಟಿದ್ಯಲ್ಲ. ನಾನು ಏನೋ ಸರಿ ಮಾಡ್ಕೊಳ್ಳೋಣ ಅಂತ ಮಾತಾಡ್ತಾ ಇದ್ರೆ ಅದಕ್ಕೂ ಬಂದು ಕಲ್ಲಾಗ್ತಾ ಇದೆಯಲ್ಲ. ಏನ್ ಬಾಸು, ನಾನು ಕಲ್ಲು ಹಾಕ್ತಿದ್ದೀನ? ಇಂತ ಮಾತಾಡ್ಬೋದಾ ನನಗೆ? ಬೇಡ ಮಣಿ, ನನಗೆ ಮತ್ತೆ ಸಿಟ್ಟು ಬರ್ಸ್ಬೇಡ. ಇಲ್ಲಿರ್ಬೇಡ, ಇಲ್ಲಿಂದ ಆಚೆ ಹೋಗು. ಇಲ್ಲ ಬಾಸು, ನಾನ್ ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದೆ. ಇನ್ನ ದುರ್ಗಾ, ಈಗ ತಾನೇ ಸೀರೆ ಉಟ್ಕೊಂಡು ಹೋಗಿದ್ದೆ, ಇಷ್ಟು ಬೇಗ ಡ್ರೆಸ್ ಚೇಂಜ್ ಮಾಡ್ತಿದ್ಯಲ್ಲ? ಏನು ಹೊರಗಡೆ ಎಲ್ಲಾದ್ರೂ ಹೋಗ್ತಾ ಇದೆಯಾ? ಹೊರಗಡೆನೂ ಇಲ್ಲ, ಏನೂ ಇಲ್ಲ. ಇದೆಲ್ಲ ನಿನ್ ಗಂಡ ಮಾಡಿರೋದು. ಎಲ್ಲೋ ನೋಡ್ಕೊಂಬಂದು ನಂಗೆ ಡಿಕ್ಕಿ ಹೊಡೆದ್ರು, ಜ್ಯೂಸ್ ಎಲ್ಲ ನನ್ನ ಸೀರೆ ಮೇಲೆ ಚೆಲ್ಲಿದ್ರು. ಅದಕ್ಕೆ ಸೀರೆ ಬದಲಾಯಿಸ್ಕೊಂಬಂದೆ. ಹಾಗಾದ್ರೆ ಶರತ್ಗೂ ನಿಂತರ ಜಾರ್ ಬೀಳೋ ಅಭ್ಯಾಸ ಶುರುವಾಗಿದೆ ಅಂತಾಯ್ತು. ನಿನ್ಗೊಣನು ಅವ್ರಿಗೂ ಮೆಟ್ಕೋತಾ ಇದೆ. ಅಕ್ಕ, ನೀನು ತಮಾಷೆ ಮಾಡಬೇಡ. ನೀನು ನಾನೇನು ಬೇಕಂತ ಬೀಳೋದಿಲ್ಲ, ಇವರೇನೆ ಕಣ್ಣು ಮುಚ್ಕೊಂಡು ಬಂದು ನಂಗೆ ಡಿಕ್ಕಿ ಹೊಡೆದಿದ್ದು. ಅದು ಅಲ್ಲದೆ ಬೇಕಂತ ನಾನು ಇರುವಾಗಲೇ ಏನಾದರೂ ಒಂದು ಎಡ್ವರ್ಟ್ ಮಾಡ್ತಾರೆ. ಸರಿ ಆಗಿದ್ದೀರಾ ಇಬ್ರು. ಅಕ್ಕ, ನಿನ್ನೆ ರಾತ್ರಿ ನೀನು ಮಾಳ್ವಿಕಾ ಮೇಡಮ್ ಬಗ್ಗೆ ಹೇಳಿದ್ಯಲ್ಲ, ಅದು ಅವ್ರ ಬಗ್ಗೆ ನೀನು ಯಾರ ಹತ್ರನೂ ಕೇಳಕ್ಕೆ ಹೋಗ್ಬೇಡ. ನಿನ್ನ ಹೃದಯ ಏನು ಹೇಳುತ್ತೋ ಅದನ್ನೇ ಕೇಳು ಅಂತ. ನನಗನ್ಸುತ್ತೆ ಮಾಳ್ವಿಕಾ ಮೇಡಮು ನಿಜವಾಗ್ಲೂ ಒಳ್ಳೆಯವರು ಅಂತ. ಹೌದಾ? ನಿನಗೆ ಯಾಕೆ ಹಾಗನ್ನಿಸ್ತು? ಯಾಕಂದರೆ ನಾನು ಈಗ ತಾನೇ ಶಾನ್ವಿ ರೂಮ್ ಕಡೆ ಹೋಗ್ತಿದ್ದೆ. ಅಲ್ಲಿ ತರುಣ್ ಶಾನ್ವಿ ಮೇಲೆ ಕೋಪ ಮಾಡಿಕೊಂಡು ಅವಳಿಗೆ ಹೊಡೆಯಕ್ಕೆ ಹೋಗಿದ್ದ ಅಕ್ಕ. ಅವಾಗ ಮಾಳ್ವಿಕಾ ಮೇಡಮ್ ಅಡ್ಡ ಬಂದು ಅವನ್ನ ತಡೆದು ಅವನಿಗೆ ಸರಿಯಾಗಿ ಬೈದು ಶಾನ್ವಿನ ಕಾಪಾಡಿದ್ರು ಅಕ್ಕ. ಬಾಸ್ ಮತ್ತು ಶಾನ್ವಿನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಸಾಕಿ ಬೆಳೆಸಿದ್ದು ಮಾಳ್ವಿಕಾ ಮೇಡಮ್ಮೇ ಅಲ್ವಾ? ನೀನೇ ಅವ್ರನ್ನ ನೋಡಿದ್ಯಾ ಅಲ್ವಾ? ಅವ್ರಿಗೆ ಎಂಥ ಸಂಸ್ಕಾರ ಇದೆ. ಮಾಳ್ವಿಕಾ ಮೇಡಮ್ಮೇ ಅಲ್ವಾ ಇದನ್ನೆಲ್ಲ ಕಲಿಸಿದ್ದವ್ರಿಗೆ. ಕೆಟ್ಟವ್ರಾಗಿದ್ರೆ ಇದನ್ನೆಲ್ಲ ಕಲ್ಸಕ್ಕಾಗ್ತಿತ್ತ? ಅದು ಅಲ್ಲದೆ ಎಷ್ಟು ವರ್ಷ ಅಂತ ಈ ಥರ ನಾಟಕ ಮಾಡ್ಕೊಂಡಿರೋಕ್ಕಾಗುತ್ತೆ ಹೇಳು? ದುರ್ಗಾ, ನೀನು ನೋಡ್ತಿರೋದೆಲ್ಲ ಬರೀ ಅಷ್ಟೇ ಯಾಕೆ? ಪುಟ್ ಮೇಡಮ್ ಅಂದರೆ ಮಾಳ್ವಿಕಾ ಮೇಡಮ್ಗೆ ಜೀವ. ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾರೆ. ಹೇಳಬೇಕು ಅಂದರೆ ನನ್ನನ್ನು ಕೆಲ್ಸಕ್ಕೆ ತಗೊಂಡಿದ್ದೆ ಮಾಳ್ವಿಕಾ ಮೇಡಮ್ ಅಲ್ವಾ?